ಸ್ನೇಹಿತರೆ, ಇಂದು ಮುಂಬೈ ತಂಡದ ವಿರುದ್ಧ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮುರಿದರು ಐಪಿಎಲ್ ನ ಹಲವು ದಾಖಲೆಗಳನ್ನು. ಇಬ್ಬರ ಬ್ಯಾಟಿಂಗ್ ನ ಮುಂದೆ ಮಂಡಿಯೂರಿತು ಇಡೀ ಮುಂಬೈ ತಂಡ ಮತ್ತು ಐಪಿಎಲ್ ನ ಇತಿಹಾಸದಲ್ಲಿ ಕೇವಲ 10 ಓವರ್ಗಳಲ್ಲಿ ಬಾರಿಸಿದರು ಅತಿ ದೊಡ್ಡ ಸ್ಕೋರ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಮುಂಬೈನ ಡಿಸರ್ವಿಂಗ್ ಕ್ಯಾಪ್ಟನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದುವರೆಗೆ ಐಪಿಎಲ್ 2024ರಲ್ಲಿ ನಾವು ಹಲವು ಆಟಗಾರರ ಉತ್ತಮವಾದ ಬ್ಯಾಟಿಂಗ್ ಅನ್ನು ನೋಡಿದ್ದೇವೆ. ಆದರೆ ಇಂದು ಹೈದರಾಬಾದ್ ತಂಡದ ಬ್ಯಾಟ್ಸ್ಮನ್ ಗಳು ಒಂದು ಸ್ಟೆಪ್ ಮೇಲಕ್ಕೆ ಹೋಗಿ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸಿದರೆ ಐಪಿಎಲ್ 2024ರ 8ನೇ ಮತ್ತು ಅತ್ಯಂತ ರೋಚಕವಾದ ಪಂದ್ಯವನ್ನು ಇಂದು ಹೈದರಾಬಾದ್ ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಮುಂಬೈ ಮತ್ತು ಹೈದರಾಬಾದ್ ನಡುವೆ ಆಡಲಾಯಿತು ಮತ್ತು ಈ ಪಂದ್ಯದ ಟಾಸ್ ಗೆದ್ದ ಹಾರ್ದಿಕ್ ಪಾಂಡ್ಯ ಅವರು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು. ನಂತರ ಬ್ಯಾಟಿಂಗ್ ಅನ್ನು ಆಡಲು ಬಂದ ತಕ್ಷಣ ಹೈದರಾಬಾದ್ ತಂಡ ಅತಿ ವೇಗದ ಸ್ಕೋರ್ ಬಾರಿಸಿ ಇತಿಹಾಸ ನಿರ್ಮಿಸಿತು. ಹೌದು ಸ್ನೇಹಿತರೆ, ಮೊದಲಿಗೆ ಹೈದರಾಬಾದ್ ತಂಡದ ಕಡೆಯಿಂದ ಅತಿ ವೇಗದ ಇನ್ನಿಂಗ್ಸ್ ಅನ್ನು ಟ್ರಾವಿಸ್ ಹೆಡ್ ಅವರು ಆಡಿದರು. ಇಂದು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ಟ್ರಾವಿಸ್ ಹೆಡ್ ಅವರು ಮುಂಬೈ ತಂಡದ ಕಡೆಯಿಂದ ಬೌಲಿಂಗ್ ಮಾಡಲು ಬಂದ ಪ್ರತಿ ಬೌಲರ್ಗೂ ಬೆವರಿಳಿಸಿದರು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದೇ ಓವರ್ ನಲ್ಲಿ 3 ಬೌಂಡರಿಯನ್ನು ಬಾರಿಸಿದರು ಹಾಗೂ ಕೋಟ್ಜಿ ಅವರಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬಾರಿಸಿದರು ಮತ್ತು ಅಷ್ಟೇ ಅಲ್ಲದೆ ಸ್ಪಿನ್ನರ್ ಬೌಲರ್ ಆದ ಪಿಯೂಷ್ ಚಾವ್ಲಾ ಅವರಿಗೂ ಕೂಡ ಹಿಗ್ಗಾಮುಗ್ಗಾ ಹೊಡೆದರು. ಇದರೊಂದಿಗೆ ಟ್ರಾವಿಸ್ ಹೆಡ್ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿ ಕೇವಲ 24 ಎಸೆತಗಳಲ್ಲಿ 62 ರನ್ ಬಾರಿಸಿದ್ದರು. ಈ ಆಟಗಾರ ಎಸ್ಆರ್ಎಚ್ ತಂಡದ ಕಡೆಯಿಂದ ಅತಿ ಹೆಚ್ಚು ವೇಗವಾಗಿ ಫಾಸ್ಟೆಸ್ಟ್ 50 ಅನ್ನು ಬಾರಿಸಿದ ದಾಖಲೆಯನ್ನು ನಿರ್ಮಿಸಿದರು. ಆದರೆ ಮತ್ತೊಂದು ಕಡೆ ಬ್ಯಾಟಿಂಗ್ ಆಡುತ್ತಿದ್ದ ಅಭಿಷೇಕ್ ಶರ್ಮಾ ಅವರು ಕೂಡ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ 7 ಸಿಕ್ಸರ್ ಹಾಗೂ 3 ಬೌಂಡರಿಯ ಸಹಾಯದಿಂದ ಕೇವಲ 23 ಎಸೆತಗಳಲ್ಲಿ 63 ರನ್ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಇದರೊಂದಿಗೆ ಹೈದರಾಬಾದ್ ತಂಡದ ಸ್ಕೋರ್ ಕೇವಲ 7 ಓವರ್ಗಳಲ್ಲಿ 100ಕ್ಕಿಂತ ಹೆಚ್ಚಿತ್ತು. ಆದರೆ 11ನೇ ಓವರ್ ಮುಗಿಯುವಷ್ಟರಲ್ಲಿ ಈ ಸ್ಕೋರ್ 161ಕ್ಕೆ ತಲುಪಿತ್ತು. ಹಾಗೂ ಅಷ್ಟೇ ಅಲ್ಲದೆ ಹೈದರಾಬಾದ್ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬರುತ್ತಿದ್ದ ಪ್ರತಿ ಬ್ಯಾಟ್ಸ್ಮನ್ ಕೂಡ ಸಿಕ್ಸರ್ ಮತ್ತು ಬೌಂಡರಿಯನ್ನು ಬಾರಿಸುವ ಮೂಲಕ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಈ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ ಕಳೆದ 4 ವರ್ಷಗಳಿಂದ ಐಪಿಎಲ್ ನಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಈ ಮಧ್ಯೆ ಪಂದ್ಯದ ವೇಳೆ ರೋಹಿತ್ ಮತ್ತು ಪಾಂಡ್ಯ ನಡುವೆ ಕಳಪೆಯಾದ ಬೌಲಿಂಗ್ ನ ಬಗ್ಗೆ ವಾದ ವಿವಾದ ಕೂಡ ಆಯಿತು. ಸ್ನೇಹಿತರೆ, ಇಂದು ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.